ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಉಭಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ಎಲ್ಲ ವಿದ್ವಾಂಸರಿಗೂ ನನ್ನ ಗುರುಗಳಿಗೂ ವಂದಿಸ್ತಾ, ಏನು ಈ ಸಂಸ್ಥೆ ಇಂದಿನ ದಿವಸ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ತಾ ಇದೆ, ಎಲ್ಲರಿಗೂ ಕೂಡ ತುಂಬ ಹೆಮ್ಮೆಯಾಗುವಂತಹ ಒಂದು ಸಂಗತಿ ಇದು. ಈ ಒಂದು ಸಂದರ್ಭದಲ್ಲಿ ಈ 1 ವರ್ಷಗಳ ಕಾಲ ಪೂರ್ಣವಾಗಿ ಮಹಾಭಾರತದ ಪ್ರವಚನ ನಡೆದಿದೆ. ಅಮೃತ ಮಹೋತ್ಸವಕ್ಕೂ ಮಹಾಭಾರತಕ್ಕೂ ಏನು ಸಂಬಂಧ ಅಂತ ಒಮ್ಮೆ ನಾವು ಅವಲೋಕನೆ ಮಾಡಿದರೆ, ಸಾಮಾನ್ಯವಾಗಿ 75ನೇ ವರ್ಷದ ಕಾರ್ಯಕ್ರಮಕ್ಕೆ ಅಮೃತ ಮಹೋತ್ಸವ ಅಂತ ಹೇಳಿ, ಆದರೆ ಅಮೃತ ಅನ್ನೋ ಶಬ್ದಕ್ಕೂ 75ಕ್ಕೂ ಎಂಥ ಸಂಬಂಧ ಅಂತ ಗೊತ್ತಾಗುವುದಿಲ್ಲ ನಮಗೆ. ಆದರೆ ಈ 75ನೇ ವರ್ಷದ ಕಾರ್ಯಕ್ರಮದಲ್ಲಿ ಮಹಾಭಾರತದ ಪ್ರವಚನ ಇದೆಯಲ್ಲ, ತುಂಬ ಸಾರ್ಥಕವಾಗಿರತಕ್ಕಂಥ ನಿರ್ಧಾರವನ್ನು ಅವರು ತೆಗೆದುಕೊಂಡಿದ್ದಾರೆ. ಕಾರಣ, ಮಹಾಭಾರತ ಏನಿದೆ ಅದಕ್ಕೆ ಅಮೃತ ಅನ್ನುವಂತಹ ಹೆಸರಿದೆ. ವೇದವ್ಯಾಸ ದೇವರ ಮಾತೆ ಒಂದು ಅಮೃತ. ಯಸ್ಯಾಸ್ಯ ಕಮಲಗಲಿತಂ ವಾನ್ಮಯಂ ಅಮೃತಂ ಜಗತ್ ಪಿಬತಿ ಅಂತ ಮಹಾಭಾರತವೇ, ಅದರ ಹರಿವಂಶದ ಉಲ್ಲೇಖವನ್ನು ಮಾಡುತ್ತೆ. ಆದ್ದರಿಂದ ಅಮೃತ ಮಹೋತ್ಸವದಲ್ಲಿ ಎಲ್ಲರಿಗೂ ವೇದವ್ಯಾಸ ದೇವರ ವಾಣಿ ಅನ್ನುವಂಥ ಅಮೃತವನ್ನು ಇಲ್ಲಿ ವಿಶೇಷವಾಗಿ ಹಂಚಿದ್ದಾರೆ. ಅದರಂತೆ ಅಂತಹ ವೇದವ್ಯಾಸ ದೇವರ ಶಿಷ್ಯರಾಗಿ ಅವರ ಭಕ್ತೋತ್ತಮರಾಗಿರತಕ್ಕಂಥ ವಾಯುದೇವರು ಶ್ರೀಮದಾಚಾರ್ಯರೇನಿದ್ದಾರೆ, ಅವರಿಗೂ ಕೂಡ ಅಮೃತ ಅನ್ನುವಂಥ ಹೆಸರಿದೆ. ಭಗವಂತನಿಗೆ ಅಮೃತ ಅಂತ, ಅಮೃತಂ ಕ್ಷೇಮಂ ಅಭಯಂ ತ್ರಿಮೂರ್ಧ್ನೋಧಾಯಿ ಮೂರ್ಧಸು ಅಂತ ಹೇಳ್ತಾ ಪರಮಾತ್ಮನಿಗೆ ಅಮೃತ ಅಂತ ನಾಮ ಇದೆ. ಅದರಂತೆ ಶ್ರೀಮದಾಚಾರ್ಯರು ವಾಯುದೇವರನ್ನು ನಾವು ಚಿಂತನೆ ಮಾಡುವಾಗ ಪ್ರಧಾನವಾಗಿ ಅಮೃತ ಅನ್ನುವಂತಹ ಆ ಗುಣವನ್ನು ಚಿಂತನೆ ಮಾಡಬೇಕು ಅಂತ ಭಾಗವತ ತಾತ್ಪರ್ಯ ನಮಗೆ ತಿಳಿಸಿಕೊಡುತ್ತದೆ. ಆದ್ದರಿಂದ ಅಮೃತ ಅಂತಂದರೆ ವೇದವ್ಯಾಸ ದೇವರು, ಅಮೃತ ಅಂತಂದರೆ ಶ್ರೀಮದಾಚಾರ್ಯರು. ಅದರಂತೆ ಆಚಾರ್ಯರ ಭಾವವನ್ನು ಜಗತ್ತಿಗೆ ಕೊಟ್ಟವರು ಟೀಕಾಕೃತ್ಪಾದರು. ಅವರು ಅಮೃತ ಅನ್ನುವ ಗ್ರಂಥವನ್ನೇ ಬರೆದುಕೊಟ್ಟಿದ್ದಾರೆ. ಅದೇ ಅಮೃತ, ಅದೇ ಸುಧಾ, ಶ್ರೀಮನ್ಯಾಯ ಸುಧಾ ಅನ್ನುವಂತಹ ಅಮೃತ, ಅದನ್ನು ಜಗತ್ತಿಗೆ ಕೊಟ್ಟಂಥವರು ಟೀಕಾಕೃತ್ಪಾದರು. ಅದೇ ನ್ಯಾಯ ಅಮೃತವನ್ನು ಜಗತ್ತಿಗೆ ಕೊಟ್ಟಂಥವರು ವ್ಯಾಸರಾಜರು ಸಾರ್ವಭೌಮರು. ಆದ್ದರಿಂದ ವ್ಯಾಸರಾಜರು ತಾವು ಅಮೃತ. ಅದರಂತೆ ರಾಘವೇಂದ್ರ ಸ್ವಾಮಿಗಳವರು, ಅವರ ಕೀರ್ತಿಯೇ ಒಂದು ಅಮೃತ ಇದ್ದ ಹಾಗೆ. ಆ ಅಮೃತವನ್ನು ನಾವು ಪಾನ ಮಾಡಿದ್ದೇವೆ ಅಂತಂದರೆ ನಮಗೆಂದೂ ಈ ಜರಾಮರಣಗಳು ಇದರಿಂದಲೇ ನಾವು ಪಾರಾಗಲಿಕ್ಕೆ ಸಾಧ್ಯ. ದಾಸರು ಹೇಳುವಂತೆ, ಇಂದು ಮಂಡಲ ರೋಚಿಯೋ ಪಾಲ್ ಸಿಂಧೂರಾಜನ ವೀಚಿಯೋ ಸುರರಿಂದ್ರ ರೋದ್ರ ಮರೀಚಿಯೋ ಸುರ ತುರಗ ಸದೃಚಿಯೋ ಅಂತ ಬಹಳ ಅದ್ಭುತವಾಗಿ ಗುರುಜಗನ್ನಾಥದಾಸರು ವರ್ಣನೆಯನ್ನು ಮಾಡುತ್ತಾರೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳವರ ಕೀರ್ತಿ ಏನಿದೆ ಅದೇ ಒಂದು ದೊಡ್ಡ ಅಮೃತ. ಅದು ಆ ಅಮೃತವನ್ನು ಎಲ್ಲರೂ ಪಾನ ಮಾಡಲಿಕ್ಕೆ ನಾವಿಲ್ಲಿ ಸೇರಿದ್ದೇವೆ. ಅಮೃತ ಮಹೋತ್ಸವದ ಪ್ರಧಾನ ಉದ್ದೇಶ ಅದೇ ಆಗಿದೆ. ಆದರೆ ರಾಘವೇಂದ್ರ ಸ್ವಾಮಿಗಳವರ ಆ ಒಂದು ಅನುಗ್ರಹ ನಮ್ಮವರೆಗೂ ಬರಬೇಕು ಅಂತಂದರೆ ಅದೊಂದು ದೊಡ್ಡ ಅಮೃತದ ಕಡಲು, ಸಮುದ್ರ ಇದ್ದಾಗ. ಅದು ಸಮುದ್ರ ತಾನಾಗಿ ಅದನ್ನು ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಮ್ಮವರೆಗೂ ಕರ್ಕೊಂಡು ಬರುವುದಕ್ಕೋಸ್ಕರವಾಗಿ ಒಂದು ವಾರಿಪೂರ ಅಂದರೆ ಅದೊಂದು ಪ್ರವಾಹದ ಒಂದು ಸೆರೆ ಇದ್ದ ಹಾಗೆ ಅದನ್ನು ನಮ್ಮ ಬಳಿಯ ಕರ್ಕೊಂಡು ಬರುವುದಕ್ಕೋಸ್ಕರವಾಗಿ ಅಂತಹ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನವನ್ನು ಹೊತ್ತಿರತಕ್ಕಂತಹ ಪರಮಪೂಜ್ಯ ಶ್ರೀಪಾದಂಗಳವರು, ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಆ ಒಂದು ರಾಯರ ಕರುಣೆ ಎಂಬ ಅಮೃತವನ್ನು ನಮಗೆ ತಂದುಕೊಡುವುದಕ್ಕೋಸ್ಕರವಾಗಿ ದಯಪಾಲಿಸಿದ್ದಾರೆ. ಅದರಂತೆ ಅಮೃತ ಅಂತಂದರೆ ಸುಧಾ. ಆ ಸುಧಾಮಂಗಳವನ್ನು ಈಗಾಗಲೇ ನೆರವೇರಿಸಿ ಇನ್ನು ಸ್ವಾಮಿಗಳ ಅನುವಾದ, ವಿದ್ಯಾರ್ಥಿಗಳ ಪಂಡಿತರ ಅನುವಾದ, ಆ ವಾಕ್ಯಗಳು ಇನ್ನೂ ಕಿವಿಯಲ್ಲಿ ಹಾಗೇ ಇದ್ದಾವೆ. ಸುಧಾ ಪ್ರಸಾದದ ರುಚಿ ಇನ್ನೂ ನಾಲಿಗೆ ಮೇಲೆ ಇನ್ನೂ ಹಾಗೆ ನಲಿದಾಡ್ತಾ ಇದೆ. ಅಂತಹ ಆ ನ್ಯಾಯಸುಧೆಯ ಟೀಕಾಕೃತ್ಪಾದರ ಒಂದು ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಪಡೆದು ಆ ಅನುಗ್ರಹವನ್ನು ನಮ್ಮ ಮೇಲೆ ಹರಿಸಲಿಕ್ಕೆ ಬಂದಿರತಕ್ಕಂಥವರು ಪರಮಪೂಜ್ಯ ಶ್ರೀ ಶ್ರೀ ವಿದ್ಯಾ ಶ್ರೀಶತೀರ್ಥ ಶ್ರೀಪಾದಂಗಳವರು. ಅವರಿಬ್ಬರ ಒಂದು ದಿವ್ಯವಾದ ಸಾನ್ನಿಧ್ಯದಲ್ಲಿ ಈ ಅಮೃತ ಮಹೋತ್ಸವದಲ್ಲಿ ನಾವು ಭಾಗಗೊಳ್ತಾ ಇದ್ದೇವೆ ಅಂತಂದರೆ ನಾವು ಅಮೃತರಾಗುವುದರಲ್ಲಿ, ಅಮೃತ ಅಂತಂದರೆ ಮೋಕ್ಷ, ಹಾಗಾಗಿ ನಾವು ಅಮೃತರಾಗುವುದರಲ್ಲಿ ಯಾವುದೇ ತರಹದ ಅಂದರೆ ಮೋಕ್ಷಕ್ಕೆ ಹೋಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸ್ತಾ ನನ್ನೆರಡು ಮಾತನ್ನು ಶ್ರೀಕೃಷ್ಣ ಅರ್ಪಣಮಸ್ತು. ಪೂಜ್ಯ ಶ್ರೀವತ್ಸಾಚಾರ್ಯರಿಗೆ ಶ್ರೀಮಠದ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಉಭಯ ಶ್ರೀಪಾದರಿಂದ ಬಲವಂತರ ಕಥೆಯನ್ನು ಸ್ವೀಕಾರ ಮಾಡಬೇಕು. ಆಗಲೇ ತುಂಬ ಜನ
ಅಂದ್ಕೊಳ್ತಿದ್ರು, ಎಲ್ಲರನ್ನೂ ಕರಿತಾ ಇದ್ದಾರೆ, ಕಲ್ಲಾಪುರ ಬಹುಮಾನಾಚಾರ್ಯನು ಯಾಕೆ ಕರೀಲಿಲ್ಲ ಅಂತ. ನಿಮಗೆಲ್ಲ ಗೊತ್ತಿರಬೇಕು, ಊಟ ಬಡಿಸುವಾಗ ಮೊದಲೇ ಸ್ವೀಟ್ ಹಾಕೋಲ್ಲ. ಸ್ವೀಟ್ ಹಾಕಿದ್ಮೇಲೆ ಕಡೆ ತೊಳೆಯೋದು ಮಜ್ಜಿಗೆಯನ್ನು ಜೀರ್ಣಿಸಬೇಕು ಅಂತ. ಅದರಿಂದ ಕಲ್ಲಾಪುರ ಬಹುಮಾನಾಚಾರ್ಯರು ಸಮಯವನ್ನು ಜೀರ್ಣಿಸ್ಕೊಳ್ಳಿಕ್ಕೆ ಯೋಗ್ಯವಾಗುವ ಹಾಗೆ 4 ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಆಸೀನರಾದ ಉಭಯ ಶ್ರೀಪಾದರ ಅಡಿದಾವರೆಗಳಲ್ಲಿ ಅನಂತ ಸಾಷ್ಟಾಂಗ ಪ್ರಣಾಮ ಸಲ್ಲಿಸಿ, ಪ್ರಾಯ ಯಾಕೆ ನನ್ನನ್ನು ಕಡೆಯಲ್ಲಿ ಕರೆದರು ಅಂತ ನಾನು ಅನ್ಕೊಳ್ತಾ ಇದ್ದೆ. 2020 ಮ್ಯಾಚ್ ಆಗ್ತಾ ಇದೆ, ಯಾವುದೋ ಒಬ್ಬ ಟೆಸ್ಟ್ ಬ್ಯಾಟ್ಸ್ಮನ್ ನನ್ನ ಮೊದಲು ಕಳಿಸ್ಬಿಟ್ರು. ಅವನು ಔಟು ಆಗೋಲ್ಲ, ರನ್ನು ಹೊಡೆಯೋಲ್ಲ, 20 ಓವರು ಇದ್ದ. ಮುಂದಿನ ಮ್ಯಾಚ್ ಅವನನ್ನು ಬಿಡದೇ ಇಟ್ಟುಕೊಂಡು ಕಡೆ 5 ಬಾಲ್ ಇದ್ದಾಗ ಕಳಿಸಿದ್ರು. ಏನು ಹೊಡ್ಕೋತೇವೆ ಹೊಡ್ಕೊ ಅಂತ. ಅವನು ಹೊಡಿಲಿಕ್ಕೆ ತಯಾರಿದ್ರು, ಬೌಲಿಂಗ್ ಮಾಡೋರಿರಲಿಲ್ಲ. ಅವನ ಪಾಡಿಗೆ ಅವನು ಇಲ್ಲ. ಬೇಗ ನಾನು ಮುಗಿಸ್ತೇನೆ ಪಾಪ, ನೀವೆಲ್ಲ ಕಾಯ್ತಾ ಇದ್ದೀರಿ. ಈಗ ಬೌಲಿಂಗ್ ಅಲ್ಲ, ಕಲ್ಲುಗಳೇ ಬೀಳುತ್ತೆ. ನಮ್ಮ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರವಾದದ್ದು. ಈ ಮಾಡಲ್ ಹೌಸ್ದು ಈ ಕಡೆಯಲ್ಲಿ ಹೇಳೋದು ಅಂದರೆ, ನಾನು ಯಾವ್ದು ಹೇಳಬೇಕು ಅಂದ್ಕೊಂಡಿದ್ದೆ ಎಲ್ಲ ಹೇಳಾಗ್ಬಿಟ್ಟಿದ್ದಾರೆ. ಆ ಮಾಡಲ್ ಹೌಸ್ ಯಾಕೆ ಅಂದರೆ, ನಾಗರಾಜ ಪಕ್ಕ ಕೂತಿದ್ದಕ್ಕೆ ಹೊಳೀತೋ ಏನೋ ಅವ್ರು ಹೇಳಿಬಿಟ್ರು. ನಮ್ಮ ಈ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ನಾನು ಅನೇಕ ಬಾರಿ ಹೇಳ್ತಿರ್ತೇನೆ, ಈಗ ಏನಾಗಿದೆ ಅಂದರೆ, ಒಂದು ಯಾವುದಾದ್ರೂ ಬಡಾವಣೆ ಅಂತ ಆಗಬೇಕಾದ್ರೆ ಅಲ್ಲಿ ಒಂದು ಹಾಸ್ಪಿಟಲ್ಲು, ಒಂದು ಸ್ಕೂಲು ಹೇಗೆ ಮುಖ್ಯವೋ ಅಲ್ಲೊಂದು ರಾಘವೇಂದ್ರ ಸ್ವಾಮಿಗಳ ಮಠ ಇದ್ದರೆ ಮಾತ್ರ ಅದು ಬಡಾವಣೆ ಅಂತ ಆಗುತ್ತೆ. ಅದು ಇಲ್ಲ ಅಂತಾದರೆ ಅದು ಭವಣೆ ಅಂತಾಗತ್ತೆ. ಇಲ್ಲ ಅಂತಾದರೆ ಭವಣೆ. ನಮ್ಮ ರಾಯರು ಅವರು ಡಾಕ್ಟರ್ ರಾಘವೇಂದ್ರ ತೀರ್ಥರು, ರೋಗಹರನೆ ಕೃಪಾ ಸಾಗರನೆ ಅಂಥೇಳಿ ಎಲ್ಲ ರೋಗ, ಈ ನಮ್ಮ ಡಾಕ್ಟರ್ ಹತ್ರ ಹೋದಾಗ ರೋಗಗಳನ್ನೆಲ್ಲ ಪರಿಹಾರ ಮಾಡ್ತಾರೆ. ಭವರೋಗವನ್ನು ಪರಿಹಾರ ಮಾಡುವ, ಫೀಸು ತೆಗೆದುಕೊಳ್ಳದೆ ಸ್ವಾಮಿಗಳಿಂದ ಬೇಕಾದಷ್ಟು ಫೀಸು ಕೊಡಿಸುವ ಒಬ್ಬ ಡಾಕ್ಟರ್ ಅಂತಂದರೆ ಡಾಕ್ಟರ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರು. ವಿಶೇಷವಾಗಿ ನಮ್ಮ ಮಾಡಲ್ ಹೌಸ್ ರಾಯರ ಮಠದ್ದು ಅವರು ಕರೆದು ಅನುಗ್ರಹ ಮಾಡ್ತಾರೆ ಅನ್ಸುತ್ತೆ. ಈ NR ಕಾಲೋನಿ ಮೈನ್ ರೋಡಲ್ಲಿ ತುಂಬ ಜನ ಓಡಾಡ್ತಾ ಇದ್ರು. ಇತ್ತೀಚೆಗೆ ಈ ರೋಡಲ್ಲಿ ಬರ್ತಾ ಇದ್ದಾರೆ. ರಾಯರು ಅವ್ರ ಮೇಲೂ ಕೃಪಾದೃಷ್ಟಿ ಹಾಕೋಣ ಅಂತ ಇಲ್ಲೇ ಬರಲಿ ಅಂತ. ಕಾರಣ ಏನು ಅಂದರೆ, ಇಲ್ಲಿ ಬಂದದ್ದು ಅಲ್ಲೊಂದು ಸಿಗ್ನಲ್ ಆಗಿಬಿಡ್ತು. ಆ ಸಿಗ್ನಲ್ ಅವಾಯ್ಡ್ ಮಾಡಲಿಕ್ಕೆ ಇಲ್ಲಿ ಬರ್ತಾರೆ. ಇಲ್ಲಿ ಬಂದವ್ರು ನಮಸ್ಕಾರ ಮಾಡೇ ಮಾಡ್ತಾರೆ, ಆದರೆ ಸ್ಪೀಡಾಗಿ ಮಾಡ್ತಾರೆ ನಮಸ್ಕಾರ. ಗಾಡಿಯಲ್ಲಿ ಹೋಗ್ತಾ ಇದ್ದವರು ಅಂತ ಹೇಳಿ ಅದನ್ನು ನಮ್ಮ ರಾಯರು ತಗೊಳ್ತಾರೆ. ಈಗ ಹೇಗನ್ನ ಕೊಡು. ನಮ್ಮ ರಾಮಬಿಟ್ಟಾಚಾರ್ಯ ಮೊನ್ನೆ ಹೇಳೋದು, ನರಸಿಂಹದೇವರು ಕಂಬದಿಂದಾನೆ ಯಾಕೆ ಬಂದ ಅಂತ ಯಾವುದೋ ಮಗು ಕೇಳ್ಬಿಡ್ತಾರೆ. ಗೋಡೆ ಇರಲಿಲ್ವ ಸಾರ್ ಅಂತಲ್ಲಿ. ಏನು ಹೇಳಬೇಕು, ಗೋಡೆ ಇತ್ತು. ತಕ್ಷಣ ಪುಣ್ಯಾತ್ಮರಿಗೆ ಹೊಳೀತು. ಅಲ್ಲಮ್ಮ, ಈಗೆಲ್ಲ ಕಾನ್ವೆಂಟ್ಗಳಿಗೆ ಹೋಗೋರು ಜಾಸ್ತಿ. ನಮ್ಮ ನರಸಿಂಹನಿಗೆ ಎಲ್ಲ ಭಾಷೆ ಗೊತ್ತಿತ್ತು. ಕಮ್ ಅಂದ್ರು ಬರ್ತಾನೆ, ಬಾ ಅಂದ್ರು ಬರ್ತಾನೆ, ಆದ್ರಿಂದ ಬಂದ. ಇನ್ನು ಗೋಡೆಯಿಂದ ಯಾಕೆ ಬರಲಿಲ್ಲ ಅಂದರೆ, ಗೋ ಅಂತ ಹೇಳ್ಬಿಟ್ರೆ ಅವನು ಹೊಟ್ಟೋಗ್ತಾನ ಅಡ್ಡೆ, ಆದ್ದರಿಂದ ಬರಲಿಲ್ಲ ಅಂತ. ಹಾಗೆ ನಮ್ಮ ಮಾಡಲ್ ಸರಾಯ ಮಠದಲ್ಲಿ ವಿಶೇಷವಾಗಿ ಜ್ಞಾನ ಕಾರ್ಯ, ಪಾಠ, ಪ್ರವಚನ. ನಾವು ಸಣ್ಣ ವಯಸ್ಸಿನಲ್ಲಿ ಇಲ್ಲ ವಿದ್ಯಾಮಂದಿರದಲ್ಲಿ ಓದ್ತಾ ಇದ್ವಿ. ಗುರುವಾರ ರಾಯರ ದರ್ಶನಕ್ಕೆ ಬಂದೇ ಬರ್ತಾ ಇದ್ವಿ. ನಮ್ಮ ಹಿರಿಯರಿಗೆಲ್ಲ ತುಂಬ ಆಶ್ಚರ್ಯ, ಇವ್ರಿಗೇನು ರಾಯರಲ್ಲಿ ಅಷ್ಟು ಪ್ರೀತಿ ಅಂತ. ರಾಯರಲ್ಲಿ ಪ್ರೀತಿ ಅಲ್ಲ, ಇಲ್ಲಿ ಕೊಡೋ ಪಂಚಾಮೃತದಲ್ಲಿ ಪ್ರೀತಿ. ಒಂದು ಲೋಟ ಅಕ್ಕಿ ಕೊಟ್ಟರೆ ಅರ್ಧ ಲೋಟ ಪಂಚಾಮೃತ ಕೊಡೋರು. ಮೆತ್ತಗೆ ಹೊತ್ತು ಉಗ್ರಾಣಕ್ಕೆ ಹೋಗಿ ಒಂದು ಲೋಟ ಅಕ್ಕಿ ಕದ್ದು ಇಲ್ಲಿ ಕೊಟ್ಟು ಆ ಪಂಚಾಮೃತವನ್ನು ಕುಡಿದದ್ದರ ಫಲವೂ ಏನೋ ಒಂದೆರಡು ಮಾತನ್ನಾಡುವ ಭಾಗ್ಯವನ್ನು ರಾಯರು ನಮಗೆ ಕರುಣಿಸಿದ್ದಾರೆ ಅಂತ ಹೇಳ್ತಾ, ನನಗೆ ಕೊಟ್ಟ 2 ನಿಮಿಷದಲ್ಲಿ 1 ನಿಮಿಷವನ್ನು ಬ್ರಹ್ಮಣ್ಯಾಚಾರ್ಯಗೆ ಉಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣ. ಬೇರೆಯವರು ಕೊಟ್ಟರೆ ದಾನ ತಗೋಬೋದು, ಆಚಾರ ದಾನ ಕೊಟ್ಟರೆ ಯಾರು ತಗೋತಾರೆ? ಅದರಿಂದ ಆಚಾರ ಕೊಟ್ಟ 1 ನಿಮಿಷದ ದಾನವನ್ನು ಮುಂದೊಮ್ಮೆ ಅವರಿಗೆ ಗಂಟೆಗಟ್ಟಲೆ ವಾಪಸ್ ಕೊಡ್ತೇನೆ ಅಂತ ಹೇಳ್ತಾ, ಆಚಾರ್ಯರಿಗೆ ಉಭಯ ಶ್ರೀಪಾದಂಗಳವರ ಗಣತ್ರಾಕ್ಷತೆಯನ್ನು ಕೊಡಬೇಕು ಅಂತ ಹೇಳ್ತಾ, ಈಗ ಒಂದು ಅಪರೂಪದ ವ್ಯಕ್ತಿಗಳು ಮೈಕ್ ಮುಂದೆ ಬರ್ತಾ ಇದ್ದಾರೆ. ಅವರು ಎಂದೂ ಮೈಕ್ ಮುಂದೆ ನಿಂತಿಲ್ಲ, ಆದರೆ ಅವರು ಮಾತಾಡಲೇಬೇಕು. ಯಾಕಂದರೆ ಇಲ್ಲಿ ಬೇಕಾದಷ್ಟು ಜನ ಪ್ರೆಸಿಡೆಂಟ್ರು,
ಸೆಕ್ರೆಟರಿಗಳು, ಭಕ್ತಾದಿಗಳು ಎಲ್ಲ ಬಂದು ಹೋದ್ರು. ಆದರೆ ಎಡಬಿಡದೆ ಜೀವನದ ಅರ್ಧ ಆಯುಷ್ಯ ರಾಯರಿಗೆ ಮೀಸಲಾಗಿಟ್ಟವರು ನಮ್ಮ ಧೀರರು. ಆಪಾದ ಮೌಲ್ಪರ್ಯಂತಂ ಗುರು ನಾಮಾಗ್ರಹಿಸ್ತಾರೆ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತಿ ತಮನೋರಥಾಃ. ಮಂತ್ರಾಲಯವರುಗಳ ದೊಡ್ಡ ಕರುಣೆ ಅಂತಂದರೆ ದಡ್ಡಗಳನ್ನು ಮಂತ್ರಿ ಮಾಡಿದಾಗ ಎಲ್ಲೋ ಬಿದ್ದಿದ್ದ ಒಂದು ಹುಳುವನ್ನು ನಾನು ಕರ್ಕೊಂಬಂದಿದ್ದೆ. ಅರ್ಚಕರನ್ನು ಮಾಡಿ 47 ವರ್ಷ ಮಾಡಿದ್ದೆ. ಸೇವಾ ಭಾಗ್ಯ ಎಲ್ಲ ಭಕ್ತರುಗಳ ಸಹಾಯದಿಂದ ನಾವು ಸಮಿತಿಯನ್ನು ಕಾಪಾಡ್ಕೊಂಡು ಇದು ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೆ ರಾಯರ ಅನುಗ್ರಹ ಮಾಡಿ ಕೊನೆ ಉಸಿರು ತನಕ ರಾಯ ಸೇವೆ ಮಾಡೋ ಭಾಗ್ಯ ಸಿಕ್ಕಿ